ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಗ್ಯಾರಂಟಿ ಸಮಾವೇಶದಲ್ಲಿ ಕೇಸರಿ ಪಡೆಗೆ ಕಾಂಗ್ರೆಸ್ ಸವಾಲ್ ಹಾಕಿದೆ. ರಾಜ್ಯದಲ್ಲಿ ಪ್ರಜಾಪ್ರಭುತ್ವವನ್ನ ನಾಶ ಮಾಡಿದ್ರೆ ಅದು ಬಿಜೆಪಿ ಮಾತ್ರ. ರಾಜ್ಯದಲ್ಲಿ ಆಪರೇಷನ್ ಕಮಲ ಜಾರಿಗೆ ತಂದಿದ್ದು ಯಾರು ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಕೋಟ್ಯಂತರ ರೂಪಾಯಿ ಹಣ ಕೊಟ್ಟು ಸರ್ಕಾರವನ್ನ ರಚನೆ ಮಾಡಿದ್ರು. ಅನೇಕ ಶಾಸಕರನ್ನ ಕರೆದುಕೊಂಡು ಹೋದ್ರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಆರ್ ಅಶೋಕ್, ಬೊಮ್ಮಾಯಿ, ಸಿಟಿ ರವಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡಿದಂತಹ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಗುಡುಗಿದ್ದಾರೆ. ಆರಗ ಜ್ಞಾನೇಂದ್ರಗೆ ಅರ್ಧ ಜ್ಞಾನ ಇದೆ, 420 ಗ್ಯಾರಂಟಿ ಅಂತ ಅವ್ರು ಹೇಳ್ತಾರೆ. ಶಾಸಕ ಸುನಿಲ್ ಕೂಡ ನಮ್ಮ ಗ್ಯಾರಂಟಿ ಬಗ್ಗೆ ಮಾತನಾಡಿದ್ದಾರೆ. ನಿಮಗೆ ಧೈರ್ಯ ಇದ್ರೆ ಗ್ಯಾರಂಟಿ ಬೇಡ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಬರೆದು ಕೊಡೋದಕ್ಕೆ ಹೇಳಿ. ಹಾಗಾದ್ರೆ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡ್ತಿರಲ್ವಾ, ನಿಮಗೇನಾದ್ರೂ ಧೈರ್ಯ ಇದ್ರೆ ರಾಜ್ಯದಲ್ಲಿ ಗ್ಯಾರಂಟಿನೇ ಬೇಡ ಅಂತ ಬರೆದು ಕೊಡೋದಕ್ಕೆ ಹೇಳಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಭ್ರಷ್ಟಾಚಾರ, ಅವರು ಮಾಡಿದಂತ ಜನವಿರೋಧಿ ಕಾರ್ಯಕ್ರಮಗಳು, ಅಭಿವೃದ್ಧಿ ಶೂನ್ಯ, ಜನರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟ ಮಾತಿಗೆ ತಪ್ಪಿಕೊಂಡದ್ದು, ಇವನ್ನೆಲ್ಲ ಮಾಡೋದ್ರಿಂದ ಇವತ್ತು ಅವರಿಗೆ ತಕ್ಕ ಪಾಠವನ್ನ ಈ ರಾಜ್ಯದ ಜನ ಕಲಿಸಿದ್ದಾರೆ. ಆದರೂ ಕೂಡ ಅವರಿಗೆ ಬುದ್ಧಿ ಬಂದಿಲ್ಲ. ಸುಳ್ಳನ್ನೇ ಜನರ ಮುಂದೆ ಹೇಳಿ 2018ರಲ್ಲಿ ನೂರೇ ಗೆದ್ದದ್ದು, ಅವರು 118 ಮಾಡಲಿಲ್ಲ. ಇವತ್ತೇನಾದರೂ ಕರ್ನಾಟಕದ ರಾಜಕಾರಣವನ್ನ ಹಾಳು ಮಾಡಿದ್ರೆ, ಪ್ರಜಾಪ್ರಭುತ್ವವನ್ನು ನಾಶ ಮಾಡಿದ್ರೆ ಅದು ಭಾರತೀಯ ಜನತಾ ಪಕ್ಷದವರು. ಆಪರೇಷನ್ ಕಮಲ ಯಾರ ಕಾಲದಲ್ಲಿ ಜಾರಿಗೆ ಬಂತು? ಎಂಎಲ್ಎಗಳನ್ನ ರಾಜೀನಾಮೆ ಕೊಡಿಸಿ ಮತ್ತೆ ಚುನಾವಣೆ ಮಾಡಿ ಅವ್ರ ಪಕ್ಷವನ್ನ ಮೆಜಾರಿಟಿ ಮಾಡಿಕೊಂಡು ಅಧಿಕಾರ ಮಾಡಿದಂತ ನಿದರ್ಶನ ಕರ್ನಾಟಕದ ಇತಿಹಾಸದಲ್ಲಿ ಯಾವಾಗಲೂ ಕೂಡ ಮಾಡಿರಲಿಲ್ಲ. ಇದನ್ನ ಮಾಡಿದವರು ಶ್ರೀಮಾನ್ ಯಡಿಯೂರಪ್ಪನವರು, ಶ್ರೀಮಾನ್ ಸಿಟಿ ರವಿ ಅವರು, ಶ್ರೀಮಾನ್ ಅಶೋಕ್ ಅವರು, ಶ್ರೀಮಾನ್ ಬಸವರಾಜ ಬೊಮ್ಮಾಯಿ ಅವರು. ಜನರ ಆಶೀರ್ವಾದ ಸಿಕ್ಕಿತ್ತ ಯಾವಲ್ಲಾದರೂ? ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ನಾವು 2013ರಲ್ಲಿ ಬಂದಿದ್ದಾಗ 1952ರಿಂದ ಇಲ್ಲಿವರೆಗೆ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದೀವಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ ಕೊಟ್ಟಿದ್ದೀವಿ. ಅವರನ್ನು ತೀರ್ಥಹಳ್ಳಿಯಲ್ಲಿ ಒಬ್ರು ಶಾಸಕರಿದ್ದಾರೆ, ಅವರು ಮಾಜಿ ಮಂತ್ರಿ ಗೃಹ ಮಂತ್ರಿ ಆರಗದ ಜ್ಞಾನೇಂದ್ರ ಅಂತ. ಜ್ಞಾನ ಅರ್ಧ ಇದೆ ಅವ್ರಿಗೆ, ಫುಲ್ ಇಲ್ಲ ಅವ್ರಿಗೆ. ಅವ್ರು ಏನೊಂದು ಹೇಳಿದ್ರು ಅಂತಂದ್ರೆ, ಈ ಗ್ಯಾರಂಟಿ 420 ಗ್ಯಾರಂಟಿ ಪಾಪ ಅಂತ ಹೇಳಿದ್ದಾರೆ. ನಮ್ಮ ಸುನೀಲ್ ಕುಮಾರ್ ಅಂತ ಹೇಳಿ ನಿಮ್ಮ ಪಕ್ಕದ ಜಿಲ್ಲೆಯ ಶಾಸಕ, ಗ್ಯಾರಂಟಿಗಳಿಂದ ಜನರ ಬದುಕು ಸದೃಢ ಆಗಿದೆ ಶಾಸಕ ಸುನೀಲ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಿಜೆಪಿಯ ಶಾಸಕರಲ್ಲಿ ಕೂಡ ಗೊಂದಲ ಇದೆ. ನಾನು ಬಿಜೆಪಿಯವರಿಗೆ, ಜನತಾದಳದವ್ರಿಗೆ ನಮ್ಮ ಗ್ಯಾರಂಟಿ ಬಗ್ಗೆ ಹಗುರವಾಗಿ ಮಾತಾಡೋರ್ಗೆ ಹೇಳೋದಿಷ್ಟೇ, ಜನರ ಬಗ್ಗೆ ನೀವು ಕರೆ ಕೊಡಬೇಡಿ. ಜನರಿಗೆಲ್ಲರೂ ಕೂಡ ವಿಶ್ವಾಸ ಇದೆ ನಮ್ಮ ಗ್ಯಾರಂಟಿ ಬಗ್ಗೆ. ನಿಮ್ ಧೈರ್ಯ ಇದ್ರೆ